ಚೌಲಕ್ಕಿ ಮಾಡೋಣ ಬನ್ನಿ. 1 ಸ್ಪೂನ್ ಹಮೇಸ್ ಹಾಕಿ, ಜೀರಿಗೆ ಹಾಕಿ ಸಣ್ಣಗೆ ಅರಿರಿದು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಇದಕ್ಕೆ ಚೌಲಕ್ಕಿಗೆ ಜಜ್ಜಿರೋ ಮಸಾಲೆ ಇದರ ಮಿಕ್ಸ್ ಮಾಡಿ ಕಡಲೆ ಹಿಟ್ಟಿನಲ್ಲಿ ಜೀರಿಗೆ, ಹಮೇಜು, ಇಂಗು, ಒಂದು ಮಿಳ್ಳಿ ಎಣ್ಣೆ ಹಾಕಿ ಹೆಚ್ಚವಲಕ್ಕಿ ಒಗ್ಗರಣೆಗೆ ಕೊಬ್ಬರಿ ಹಾಕ್ಕೊಳ್ಳಿ. ಕೊಬ್ಬರಿ ಕೆಂಪಾಗೋ ತನಕ ಹುರಿರಿ. ಅವಲಕ್ಕಿ ಬಿಸಿಲಿಗೆ ಹಾಕಿಟ್ಟಿನ ಅವಲಕ್ಕಿಗೆ ಹಾಕಿವು ಕೊಬ್ಬರಿ ಕರಿದಿರೋ ಕೊಬ್ಬರಿ, ಶೇಂಗಾ ಕರಿದುಕೊಳ್ಳಿದಾಗ ಶೇಂಗಾ ಕರಿದು ಈ ಥರ ಶೇಂಗಾನ ಅವಲಕ್ಕಿಗೆ ಹಾಕಿ ಒಂದು ಸ್ವಲ್ಪ ಪುಟಾಣಿ ಹಾಕಿ ಪುಟಾಣಿ ಚೂಡಕ್ಕೆ ಹಾಕಿ ಅವಲಕ್ಕಿಗೆ ಸ್ವಲ್ಪ ಕರಿಬೇವು ಹಾಕಿ ಒಂದು 4 ಮೆಂತ್ಯ ಮೆಣಸಿನ್ಕಾಯಿ ಹಾಕಿ ಅವು ಚಂದ ಆಗೋ ತನಕ ಕರಿ ಮೆಂತ್ಯ ಮೆಣಸಿನ್ಕಾಯಿ. ಮೇನ್ ಮೆಂತ್ಯ ಮೆಣಸಿನ್ಕಾಯಿ ಬೇಕು ಈ ಚೂಡಕ್ಕೆ. ಹಚ್ಚಿದ ಅವಲಕ್ಕಿಗೆ ಹಚ್ಚ ಅವಲಕ್ಕಿ ಇದು ಬ್ರಾಹ್ಮಣರು ಭಾಳ ಮಾಡ್ತಾರೆ. ಈ ಅವಲಕ್ಕಿ ಬ್ರಾಹ್ಮಿಣ್ಸ್ ಭಾಳ ಮಾಡ್ತಾರೆ ಇದು ಅವಲಕ್ಕಿ. ಇದು ಅವಲಕ್ಕಿ ಹಾಕ್ತೀನಿ ನೋಡಿ. ಮೆಣಸಿನ್ಕಾಯಿನು ಮೆಂತ್ಯ ಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆಗೆ ಮಾಡಿಟ್ಟಿರೋ ಮಸಾಲೆ ಪುಡಿ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಇಂಗು, ಹಮೇಜು, ಜೀರಿಗೆ, ಸ್ವಲ್ಪ ಕಡಲೆ ಹಿಟ್ಟು ಮಸಾಲೆ ಪುಡಿ ರೆಡಿ ಮಾಡಿದ್ದಿದ್ದು ಮಸಾಲೆ ಸುರಿದ ಅವಲಕ್ಕಿದು ನೋಡಿ ಹಾಕಿ. ಸ್ವಲ್ಪ ತುಂಬ ಟೇಸ್ಟ್ ಇರ್ತದೆ ಹೆಚ್ಚ ಅವಲಕ್ಕಿ. ಹಚ್ಚ ಅವಲಕ್ಕಿ ಖಾರ ಹಾಕಿ 1 2 ಸ್ಪೂನ್ ಮನೆಯಲ್ಲೇ ಮಾಡಿರೋ ಅಚ್ಚ ಖಾರದ ಪುಡಿ. ಇದು ಖಾರ ನೋಡಿ ಹಾಕಿ, ನಿಮ್ಮ ಮನೆಯಾಗಲಿ ಹೆಂಗೆ ತಿಂತಾರೆ ಹಂಗೆ ನೋಡಿ ಹಾಕಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚೂರು ಸಕ್ಕರೆ ಹಾಕಿ. ಉಪ್ಪು, ಖಾರ, ರುಚಿ ಎಲ್ಲ ಟೇಸ್ಟ್ ಕೊಡುತ್ತೆ ಇದು. ಹಚ್ಚ ಅವಲಕ್ಕಿ ರೆಡಿಯಾಗಿದೆ ನೋಡಿ. ಒಂದು ಸಲ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.